ನಾಡಿನ ಮಂತ್ರಿಯಾಗಿ ಕೆಲಸ ಮಾಡೋರು. ಹಿಂದೆ ನಾಡಿನ ಮಂತ್ರಿಯಾಗೇನೆ ಒಂದು ಇಲಾಖೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ರು. ಆ ಜವಾಬ್ದಾರಿ ಕೊಟ್ಟಂಥದ್ರಲ್ಲಿ ನಡೆದಿರತಕ್ಕಂಥ ಅಕ್ರಮ, ಸರ್ಕಾರದ ಆಗಿನ ಮುಖ್ಯಮಂತ್ರಿಗಳೇ ವಿಧಾನಸಭೆಯ ಕಲಾಪದಲ್ಲೇ ಹೌದು 180 ಕೋಟಿ ಅಲ್ಲ 84 ಕೋಟಿ ಅವ್ಯವಹಾರ ಆಗಿದೆ, ದುಡ್ಡು ಬೇರೆ ಬೇರೆ ರೀತಿ ಇದರಲ್ಲಿ ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ, ಇದೆಲ್ಲವನ್ನು ಮುಖ್ಯಮಂತ್ರಿಗಳು ಅವತ್ತು ಒಪ್ಕೊಂಡಿದ್ದಾರೆ. ಆ ರೀತಿ ಒಪ್ಕೊಂಡ ಮೇಲೆ ಅವರ ರಾಜೀನಾಮೆಯನ್ನು ಪಡೆದಿದ್ದಾರೆ. ಈಗ ಮತ್ತೆ ಮಂತ್ರಿ ಏನು ಮಾಡಿದ್ದಾರೆ, ಈಗ ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ದು ವಿಫಲರಾಗಿದ್ದಾರೆ ಅಂತಲೇ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟರ ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ಇವತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಜಾತಿಯ ಒಂದು ನೆರಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರಲ್ಲ, ನನ್ನ ಅಭಿಪ್ರಾಯ. ಅದರಿಂದ ಸರ್ಕಾರ ತೀರ್ಮಾನ ಮಾಡಬೇಕು ಈ ಇಶ್ಯೂನಲ್ಲಿ. ಯಾತಕ್ಕೆ ಇವರು ಈ ಮಂಡತನ? ಹಿಂದೆ ತಪ್ಪಾಗಿರ್ತಕ್ಕಂಥದ್ದು ನೀವೇ ಒಪ್ಪಿಗೆ ಕೊಟ್ಕೊಂಡು ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿ ರಾಜೀನಾಮೆ ತಗೊಂಡಿದ್ದೀರಿ. ಈಗ ಮತ್ತೆ ಯಾತಕ್ಕೆ ತಗೊಂಡಿದ್ದೀರಿ? ಯಾವ ಕಾರಣಕ್ಕೆ? ಬಹುಶಃ ಕೆಲವರು ಹೇಳ್ತಕ್ಕಂಥ ಪ್ರಕಾರ, ನನಗೇನು ಆ ಮಾಹಿತಿನ ಅದರ ಬಗ್ಗೆ ನಾನು ಡೆಪ್ತ್ಗೆ ಹೋಗಿಲ್ಲ. ನನ್ನ ಗಮನ ಇರೋದು ಇವತ್ತು ರಾಜ್ಯದಲ್ಲಿ ಬರಗಾಲ, ರೈತರು ಬೆಳೆ ಹಾಕಿಲ್ಲ, ಹಲವಾರು ಭಾಗದಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ, ಇದೆಲ್ಲ ಡೈವರ್ಷನ್ ಆಗ್ತಾ ಇದೆ. ನನ್ನ ಅಭಿಪ್ರಾಯ ಇದೆ ಇವತ್ತು ಏನು ವಿಷಯಗಳ ಚರ್ಚೆ ಆಗಬೇಕಾಗಿತ್ತು ಆ ಚರ್ಚೆಗಳಿಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ಅವಕಾಶಗಳು ಬರಬಾರದು ಅಂತಲೇ ಏನಾದರೂ ಇದು ಹೀಗೆ ನಡ್ಕೊಂಡು ಹೋಗಲಿ ಅಂತ ಸರ್ಕಾರವು ತೀರ್ಮಾನ ಮಾಡ್ಕೊಂಡೆ ಮಂಡತನ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಹಲವಾರು ಇಶ್ಯೂಗಳು ಮಾತಾಡೋದಿದೆ. ಬೆಳೆ ವಿಮೆ ಹೆಸರಿನಲ್ಲಿ ರೈತನಿಗೆ ಧೋಖಾ ಆಗ್ತಾ ಇದ್ದಾರೆ, ಮೋಸ ಆಗಿದೆ, ಬೆಳೆ ವಿಮೆ ಹಣ ಬಂದಿಲ್ಲ, ಈಗ ಹಲವಾರು ರೀತಿ ಸಮಸ್ಯೆಗಳಿದೆ. ಇವತ್ತು ರೈತರ ಆತ್ಮಹತ್ಯೆ ವಿಷಯಗಳು ಚರ್ಚೆ ಆಗಬೇಕು. ಇದು ಯಾವುದೂ ಚರ್ಚೆ ಇಲ್ಲ. ಈ ಸರ್ಕಾರಕ್ಕೆ ಅದರ ಬಗ್ಗೆ ಗಮನವೂ ಇಲ್ಲ. ಈ 3 ತಿಂಗಳಾಯ್ತು ಏನೋ ಗೊತ್ತಿಲ್ಲ. ಈಗ ಈ ರಾಜ್ಯದ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಬಂದು ಯಾವತ್ತಾದರೂ ಒಂದು ದಿನ ಈ ನಾಡಿನ ರೈತರ ಬಗ್ಗೆ ಅವ್ರು ಚರ್ಚೆ ಮಾಡಿದ್ದು ಏನಾದರೂ 3 ತಿಂಗಳಾಯಿತು ಮಾಧ್ಯಮದ ಸ್ನೇಹಿತರನ್ನು ಭೇಟಿ ಮಾಡಿದಾಗ ಎಲ್ಲಾದರೂ ನೀವು ಕೇಳಿದ್ದೀರಾ? ಇಲ್ಲ. ಈ ರಾಜ್ಯದಲ್ಲಿ ಈಗಿನ ಈ ಒಂದು ಸಮಸ್ಯೆ ಬಗ್ಗೆ ನಾವು ಏನು ಮಾಡ್ತೀವಿ, ರೈತರಿಗೆ ಏನು ಆತ್ಮಸ್ಥೈರ್ಯ ತುಂಬಬೇಕು ತುಂಬಿದ್ದಾರೆ. ಬೆಂಗಳೂರು ಸುತ್ತಮುತ್ತಲೇ ಗಿರಿಕೆ ಹೊಡಿತಾವೆ. ಏಕೆಂದರೆ ಅವರ ಜ್ಞಾನ ಇರೋದೆಲ್ಲ ಈ ಒಂದು ಫಲವತ್ತಾದಂಥ ಬೆಳೆ ಬಾಳ್ತಕ್ಕಂಥ ಭೂಮಿಗಳಲ್ಲಿ ಯಾವ ರೀತಿ ನಾನು ವ್ಯವಹಾರ ಮುಂದುವರಿಸ್ಕೋಬೇಕು, ಇದೇ ಅವರಲ್ಲಿರ್ತಕ್ಕಂಥ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಅಂಶಗಳು ಈಗಿನ 3 ತಿಂಗಳು ಅವರು ಆಡಳಿತ ನೋಡಿದಾಗ. ಕಾಂಗ್ರೆಸ್ ಸಚಿವರು ಶಾಸಕರುಗಳೇ ಪ್ರತಿಭಟನೆ ಮಾಡಿದ್ದಾರೆ, ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ. ಸದನ ಒಬ್ಬ ಇವತ್ತು ಮಂತ್ರಿಯ ಮೇಲೆ ಇರ್ತಕ್ಕಂಥ ಒಂದು ಘಟನೆಗಳೇ ನಡೆದಿದೆ ಅವರು ಮಂತ್ರಿ ಇದ್ದಾಗ. ಇನ್ನೂ ಅದಕ್ಕೆ ವಾಸ್ತವಾಂಶಗಳು ಬರಲಿಲ್ಲ. ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದ್ದಾಗ ಇವತ್ತು ಈ ಸರ್ಕಾರ ಆ ತನಿಖೆಯ ದಾರಿಯನ್ನು ತಪ್ಪಿಸಿದೆ. ಈಗಾಗಲೇ ಬಹುಶಃ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ದಾರೆ. ಆ ವಿಷಯವನ್ನು ಬರೆದಿಟ್ಟು ಹೀಗಾಗಿದೆ, ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತೇಳಿ ಅವನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಈ ದುಡ್ಡು ಹೊಡೆದಿರ್ತಕ್ಕಂಥದ್ದು ಮುಚ್ಚೆ ಹಾಕೋರು. ಈ ಉದಾಹರಣೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ 2 ತಿಂಗಳು ಹಣನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇವತ್ತೇನು ಚರ್ಚೆ ಆಯಿತು. ಈ ಕ್ಷಣದವರೆಗೆ 5,000 ಕೋಟಿ ಪರಿಸ್ಥಿತಿ ಏನಾಗಿದೆ, ಅದು ಜನಕ್ಕೆ ತಲುಪ್ದೋ ಇಲ್ಲ ಅದು ಎಲ್ಲಿ ಹೋಯ್ತು ಅಂತಕ್ಕಂಥದ್ದನ್ನಾದ್ರೂ ಇವತ್ತು ಮಾಹಿತಿ ಇಟ್ಟಿದ್ದಾರೆ. ಇವತ್ತವರೆಗೆ ಅದು 5,000 ಕೋಟಿ ಸದ್ದೇ ಇಲ್ಲ. ಏನೋ ಅಕೌಂಟ್ ಮಿಸ್ಟೇಕು ಅಂತಾರೆ, ಸತ್ಯಾಂಶ ಹೊರಗಿಡಬೇಕಲ್ಲ. ಅದರಿಂದ ಇಲ್ಲಿ ಆ ವ್ಯಕ್ತಿಯನ್ನು ಇವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಇವತ್ತು ರಕ್ಷಣೆ ಕೊಡಲಿಕ್ಕೆ ಹೊರಟಿದ್ದಾರೆ, ಇಲ್ಲ ಆ ಘಟನೆಯಲ್ಲಿ ಇನ್ಯಾರ್ಯಾರ ಪಾತ್ರಗಳಿದೆ ಅದೆಲ್ಲವನ್ನು ಎಲ್ಲಾದರೂ ಎಕ್ಸ್ಪೋಸ್ ಮಾಡಿದ್ರೇನು ಅಂತ ಹೇಳಿ ಹೆದರಿಕೆಯಿಂದ
ಬಹುಶಃ ವ್ಯಕ್ತಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಸರ್ಕಾರ, ಅದ್ರ ಮುಖಾಂತರ ಸದನ ನಡೀತಾ ಇಲ್ಲ.